ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಆನ್ಲೈನ್ ಎಕ್ಸಾಮ್ ಅಂದರೆ PGCET ಈ ವರ್ಷ ಆನ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನೀಗ ತೋರಿಸ್ತಾ ಇರ್ತಕ್ಕಂಥದ್ದು DCET ಅಂತ, ಅಂದರೆ ಡಿಪ್ಲೊಮೊ CET. ಓಕೆ, ನಾರ್ಮಲಿ ಡಿಪ್ಲೊಮೊ CET PGCET ಎರಡು ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ಮಾಡ್ತಾರೆ. ಬಟ್ ಈ ಸರಿ ಆಲ್ರೆಡಿ ಡಿಪ್ಲೊಮೊ CET ಕಾಲ್ ಆಗಿದೆ. ಸೊ PGCET ಯಾವಾಗ ಕಾಲ್ ಆಗುತ್ತೆ, ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಅಂತ ನಮಗೆ ಇನ್ಫಾರ್ಮೇಶನ್ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ 20th ಅಂತ ಹೇಳಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ಫಿಲ್ಲಿಂಗ್ ಅಪ್ಲಿಕೇಶನ್ 3rd May ಅಂತ ಹೇಳಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀಸ್ 6th ಅಂತ ಹೇಳಿದ್ದಾರೆ. ಸೊ ಅಡ್ಮಿಷನ್ ಎಕ್ಸಾಮ್ ಡೇಟ್ಸ್ ಯಾವಾಗ ಅಂತ ಇನ್ನೇನು ಅನೌನ್ಸ್ ಮಾಡಿಲ್ಲ. ಬಟ್ ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬಹುದು ಸ್ಟೂಡೆಂಟ್ಸ್. ಓಕೆ, ಒನ್ ಥಿಂಗ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. Yes, here. Online mode and method of conducting DCET. Exam date and timetable will be notified later. So it is confirmed. So DCET ನ ಅವರು ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ನಿಮಗೆ ಒಂದು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ. ಸೊ DCET ಹಾಗೂ PGCET ಎರಡೂ ಕೂಡ ಆನ್ಲೈನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿ DCET ಆಲ್ರೆಡಿ ಕನ್ಫರ್ಮ್ ಆಗಿ ಆನ್ಲೈನ್ ಮೋಡ್ ಅಂತ ಹೇಳಿದ್ದಾರೆ. ಸೊ PGCET ಕೂಡ ನಿಮ್ಗೆ ಏನಾಗುತ್ತೆ, ಆನ್ಲೈನ್ ಮೋಡಲ್ಲೇ ಇರುತ್ತೆ. ಬಟ್ ಯಾವಾಗ ಅಂತ ನಾನು ಅತಿ ಶೀಘ್ರದಲ್ಲೇ ಅಪ್ಡೇಟ್ ಮಾಡ್ತೀನಿ. ನಾನು ಐ ಮೀನ್ ಕಾಂಟ್ಯಾಕ್ಟ್ ವಿತ್ KEA. ಸೊ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಮಾಡ್ತೀನಿ. ಸೊ ಇದ್ರ ಆನ್ಲೈನ್ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ ನೋಡಿ ಸ್ಟೂಡೆಂಟ್ಸ್. ಆನ್ಲೈನ್ ಎಕ್ಸಾಮ್ ಅಂತ ಹೇಳಿದ್ರೆ ನಿಮ್ಗೆ ನಾರ್ಮಲಿ ಒಂದು ಕಾಲೇಜನ್ನು ಅಲಾಟ್ ಮಾಡಿರ್ತಾರೆ ಅಥವಾ ಒಂದು ಸೆಂಟರ್ ಅನ್ನು ಅಲಾಟ್ ಮಾಡಿರ್ತಾರೆ. ಆ ಸೆಂಟರ್ಗೆ ಹೋಗ್ತೀರಾ. ಆ ಸೆಂಟರ್ ನಲ್ಲಿ ಒಂದು ಸಿಸ್ಟಮ್ ಅಲಾಟ್ ಆಗಿರುತ್ತೆ ನಿಮ್ಗೆ. ಅಲ್ಲಿ ಲಾಗಿನ್ ಆಗ್ತೀರಾ. ನೋಡಿ, ಲಾಗಿನ್ ಆದ್ರೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳಿರುತ್ತೆ. ಅದಕ್ಕೆ ನಿಮ್ಗೆ 2.5 hours ಅಂತ ಹೇಳ್ತಾರೆ. 2 hours ಎಕ್ಸಾಮ್ ಅಲ್ಲ, 2.5 hours ಎಕ್ಸಾಮ್. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಓದಬೇಕಾಗತ್ತೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಬೇಕಾಗತ್ತೆ. ಓಕೆ, ಸೊ ನೀವು ನೆಕ್ಸ್ಟ್ ಕೊಟ್ಕೊಂಡು ಹೋದ್ರೆ ಈ ರೀತಿ 4 ಸೆಕ್ಷನ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಜನರಲ್ ಇಂಗ್ಲಿಷು, ಜನರಲ್ ನಾಲೆಡ್ಜು, ಟೆಸ್ಟ್ ಆಫ್ ರೀಸನಿಂಗು, ಕ್ವಾಂಟಿಟೇಟಿವ್ ಅನಾಲಿಸಿಸ್. ಓಕೆ, ಸೊ ಇದನ್ನ ನಾನು ನೆಕ್ಸ್ಟ್ ಏನ್ ಮಾಡ್ತೀರಾ, ಅಗ್ರಿ ಮಾಡ್ತೀರಾ. ಅಗ್ರಿ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಎಲ್ಲಾ ಸೆಕ್ಷನ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್ ಅಂತ ಇರುತ್ತೆ. ಒಂದು ಸ್ಟೂಡೆಂಟ್ಸ್ ಐದರ್ ಈ ರೀತಿ ಇರುತ್ತೆ, ಅಂದ್ರೆ ಪ್ರತಿ ಸೆಕ್ಷನ್ ವೈಸ್ 25 ಕ್ವಶನ್ಸ್ ಇರುತ್ತೆ. ಅಥವಾ ಎಲ್ಲ ಮಿಕ್ಸ್ ಅಪ್ ಆಗೋ ಇರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ನಾರ್ಮಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನ ನೋಡಿದಾಗ ನೀವು ಅದು ಸಪರೇಟೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಅಟೆಂಪ್ಟ್ ಮಾಡ್ತಾ ಇದ್ದೀನಿ ಟೆಸ್ಟ್ ನ. ನಿಮ್ಗೂ ಕೂಡ ಈ ಲಿಂಕ್ ನ ಕಳಿಸ್ತೀನಿ ಸ್ಟೂಡೆಂಟ್ಸ್. ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ನೀವೇನ್ ಮಾಡ್ಬೋದು, ಯು ಕ್ಯಾನ್ ಅಟೆಂಡ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಸಲ ಸ್ಟೂಡೆಂಟ್ಸ್ ನಿಮ್ಗೆ ಡಿಸ್ಪ್ಲೇ ಆಗೋದು ಒಂದೇ ಕ್ವಶನ್. ಇಲ್ಲಿ ನಿಮ್ಗೆ ಜನರಲ್ ಇಂಗ್ಲಿಷ್ 25 ಕ್ವಶನ್ಸ್ ಕಾಣಿಸ್ತಾ ಇದೆ. ಓಕೆ, ಇಲ್ಲ ನಾನು ಜನರಲ್ ಇಂಗ್ಲಿಷ್ ಆಮೇಲೆ ಮಾಡ್ತೀನಿ, ನಾನು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಮಾಡ್ತೀನಿ ಅಥವಾ ರೀಸನಿಂಗ್ ಮಾಡ್ತೀನಿ ಅಂದ್ರೆ ಈ ಮೇಲ್ಗಡೆ ನೀವು ಹೋಗಿ ಆ ಜನರಲ್ ನಾಲೆಡ್ಜ್ ಅಥವಾ ಟೆಸ್ಟ್ ಆಫ್ ರೀಸನಿಂಗ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಆ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಆ ಸೆಕ್ಷನ್ ಅಲ್ಲಿ ಬರ್ತಕ್ಕಂಥ 25 ಕ್ವಶನ್ಸ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇನೆ, ನೀವೇನ್ ಮಾಡ್ಬೋದು, ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ಸ್ ಅಥವಾ 14th ಕ್ವಶನ್ಸ್ ಅಥವಾ 25th ಕ್ವಶನ್ಸ್ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ, ಯು ನೀಡ್ ನಾಟ್ ಟು ವರಿ ಅಬೌಟ್ ದಟ್. ಸೊ ಒಂದೊಂದು ಕ್ವಶನ್ಸ್ ನೀವೇನ್ ಮಾಡ್ತಾ ಬರ್ಬೇಕು, ನೋಡ್ತಾ ಬರ್ಬೇಕು, ಆನ್ಸರ್ ಮಾಡ್ತಾ ಬರ್ಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವ್ದೋ ಒಂದು 6 ಕ್ವಶನ್ ತೆಗಿತೀನಿ. ಸೊ ಇನ್ ಸರ್ಟನ್ ಕೋಡ್ ಏನೋ ಒಂದು ಇದೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಆ ಸೆಕೆಂಡ್ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ಸೊ ಸೆಕೆಂಡ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅದು ನಿಮ್ಗೆ ರೈಟ್ ಆನ್ಸರ್ ಆಗಿದ್ರೆ ಅದಕ್ಕೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್. ಬಟ್ ಎಲ್ಲಾ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಬಿಕಾಸ್ PGCET ಅಲ್ಲಿ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಈಗ ನೀವು ಕ್ವಾಂಟಿಟೇಟಿವ್ ಸೆಕ್ಷನ್ಸ್ ಹೋಗ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ವಾಂಟಿಟೇಟಿವ್ ಸೆಕ್ಷನ್ಸ್ಗೆ ಹೋಗ್ಬೋದು. ನೆಕ್ಸ್ಟ್ ರೀಸನಿಂಗ್ ಹೋಗ್ತೀನಿ ಅಂದ್ರೆ ರೀಸನಿಂಗ್ ಹೋಗ್ಬೋದು. ಜನರಲ್ ನಾಲೆಜ್ ಹೋಗ್ತೀನಿ ಅಂದ್ರೆ ಜನರಲ್ ನಾಲೆಜ್ ಹೋಗ್ಬೋದು. ಈ ರೀತಿ ಆಪ್ಷನ್ ಕೊಡೋದು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಬುಕ್ಲೆಟ್ ಅಲ್ಲಿ ನೀವು ಯಾವ್ದು ಬೇಕಾದ್ರೆ ಫಸ್ಟ್ ಆನ್ಸರ್ ಮಾಡ್ಬೋದು. ಹೌದಲ್ಲ, ಇಲ್ಲೂ ಕೂಡ ಯಾವುದೇ ಕ್ವಶನ್ಸ್ ನ ನೀವು ಏನ್ ಮಾಡ್ಬೋದು, ಫಸ್ಟ್ ಅಟೆಂಪ್ಟ್ ಮಾಡ್ಬೋದು. ಬಟ್ ಆ ಕ್ವಶನ್ಸ್ ನ ನೀವೇನ್ ಮಾಡ್ಬೇಕಾಗತ್ತೆ, ಓದಬೇಕಾಗತ್ತೆ. ಇಲ್ಲಿ ರೆಡ್ ಮಾರ್ಕ್ ಇರೋದು ನೀವು ಆನ್ಸರ್ ಮಾಡಿಲ್ಲ ಅಂತ. ಇಲ್ಲಿ ನೋಡ್ಬೋದು ನೀವು ನಾಟ್ ಆನ್ಸರ್ಡ್ ಅಂತಿದೆ. ಇಲ್ಲಿ ಗ್ರೀನ್ ಮಾರ್ಕ್ ಇರೋದು ಆನ್ಸರ್ಡ್. ಮಾರ್ಕ್ ಫಾರ್ ರಿವ್ಯೂ ಅಂತ ಹೇಳಿದ್ರೆ, ಸೊ ನೋಡೋಣ ನೆಕ್ಸ್ಟ್, ಆಮೇಲೆ ಏನಾದ್ರು ಇದ್ ಮಾಡೋಣ, ಸದ್ಯಕ್ಕಿರ್ಲಿ ಆಮೇಲೆ ಅಟೆಂಪ್ಟ್ ಮಾಡ್ತೀನಿ ಅಂತ. ನೆಕ್ಸ್ಟ್ ನಾಟ್ ವಿಸಿಟೆಡ್ ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಇರೋದು, ವೈಟ್ ಕಲರ್ ಬ್ಲಾಂಕ್ ಇರ್ತಕ್ಕಂಥದ್ದು, ಖಾಲಿ ಇರ್ತಕ್ಕಂಥ ಒಂದು ಇದು.
ಇಲ್ಲಿ ಮಾರ್ಕ್ ಫಾರ್ ರಿವ್ಯೂ ಅಂತಿದೆ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನಿಮಗೆ ಡೌಟ್ ಇದೆ, ಏನ್ ಮಾಡ್ತೀರಾ, ಮಾರ್ಕ್ಡ್ ಅಂತ. ಇನ್ ಮಾರ್ಕ್ಡ್ ಅಂತ ಹೇಳಿದ್ರೆ ನಿಮ್ಗೆ ಪರ್ಪಲ್ ಕಲರ್ ಟಿಕ್ ಆಯ್ತು. ಸೊ ಪರ್ಪಲ್ ಕಲರ್ ಅಂತ ಹೇಳಿದ್ರೆ ಸೊ ಆಮೇಲೆ ನಾನು ಅಟೆಂಪ್ಟ್ ಮಾಡ್ತೀನಿ, ಸೊ ನಾನು ಚೆಕ್ ಮಾಡ್ತೀನಿ, ಇನ್ನೊಂದ್ಸರಿ ಚೆಕ್ ಮಾಡ್ಬಿಟ್ಟು ನಾನು ಇದು ಮಾಡ್ತೀನಿ ಅಂತ. ಸೊ ನೀವು ಆಮೇಲೆ ಏನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಹೋಗಿ ಜಸ್ಟ್ ಕ್ಲಿಕ್ ಮಾಡಿದಾಗ ಆ ಆನ್ಸರ್ಗೆ ಸೊ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಗ್ರೀನ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ಈ ರೀತಿ ಕ್ವಶನ್ಸ್ ನಿಮ್ಗೆ ಆನ್ಲೈನ್ ಟೆಸ್ಟ್ ಅಂದ್ರೆ ಈ ರೀತಿ ಇರುತ್ತೆ. ಸೊ ಡಿಸ್ಪ್ಲೇ ಆಗ್ತಿರುತ್ತೆ ನೋಡಿ, ಇಲ್ಲಿ ಟೈಮು ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ 1 hour 57 minutes 23 seconds ಅಂತ. ಓಕೆ, ಸೊ ಹಾಗಾಗಿ ಆದಷ್ಟು ಆನ್ಲೈನ್ ಅಲ್ಲಿ ಟೆಸ್ಟ್ ಗಳು ಬರ್ತವೆ ಸುಮಾರು. ನಾನು ಆದಷ್ಟು ಲಿಂಕ್ ಗಳನ್ನು ಕೂಡ ನಿಮ್ಗೆ ಬೇಕಾದ್ರೆ ಏನ್ ಮಾಡ್ತೀನಿ, ಐ ವಿಲ್ ಪ್ರೊವೈಡ್. ಸೊ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇನ್ ಮಾಡಿ, MCA MBA ಎರಡಕ್ಕೂ ಸಪರೇಟ್ ಆಗಿ ಹಾಕ್ತೀನಿ, ನೀವೇನ್ ಮಾಡಿ ಸಪರೇಟ್ ಆಗಿ ಅಟೆಂಡ್ ಅನ್ನ ಮಾಡಬಹುದು. ಓಕೆ, ಸೊ ಈ ಒಂದು ಮಾಹಿತಿ ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಯಾರು ಕೂಡ ಪ್ಯಾನಿಕ್ ಆಗ್ಬೇಕಾಗಿಲ್ಲ, ನೀವೇನು ಆಗ್ಬೇಕಾಗಿಲ್ಲ. ಸೊ ಸರ್ ಆನ್ಲೈನ್ ಎಕ್ಸಾಮ್ ಅಂದ್ರೆ ಹೆಂಗಿರುತ್ತೋ ಏನಿರುತ್ತೋ ಅಂತ ನಿಮ್ಗೆ ಒಂದು ಡೌಟ್ ಇರುತ್ತೆ, ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಓಕೆ, ಸೊ ಇಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಸೊ 4 ಸೆಕ್ಷನ್ಸ್ ಅಲ್ಲೂ ನೀವು ಇಲ್ಲಿ ಜಸ್ಟ್ ಅದ್ರ ಮೇಲೆ ಹೋಗಿ ಮೌಸ್ ಇಟ್ಕೊಂಡಾಗ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇಲ್ಲಿ. ಸೊ ಆನ್ಸರ್ಡ್ 1 ಅಥವಾ ಕ್ವಶನ್ ಸೀನ್ 1 ಅಥವಾ ನಾಟ್ ಆನ್ಸರ್ಡ್ 24 ಈ ರೀತಿ ನಿಮ್ಗೆ ತೋರಿಸುತ್ತೆ. ಎಲ್ಲದಕ್ಕೂ ಫೈನಲ್ ಆಗಿ ಆದ್ಮೇಲೆ ನೀವೇನ್ ಮಾಡ್ತೀರಾ, ಸಬ್ಮಿಟ್ ಟೆಸ್ಟ್ ನ ಕೊಡ್ತೀರಾ. ಸೊ ಸಬ್ಮಿಟ್ ಟೆಸ್ಟ್ ಕೊಡ್ದಾಗ ತೋರಿಸುತ್ತಿಲ್ಲ ಟೋಟಲ್ ಕ್ವಶನ್ಸ್ 100, ಕ್ವಶನ್ ಆನ್ಸರ್ಡ್ ಎಷ್ಟು, ಮಾರ್ಕ್ ಫಾರ್ ರಿವ್ಯೂ ಎಷ್ಟು, ಸಬ್ಮಿಟ್ ಟೆಸ್ಟ್. ಸೊ ಸಬ್ಮಿಟ್ ಟೆಸ್ಟ್ ಕೊಟ್ಟ ತಕ್ಷಣ ನಿಮ್ಗೆ ಕರೆಕ್ಟ್ ಆನ್ಸರ್ಸ್ ಎಷ್ಟು, ಇನ್ಕರೆಕ್ಟ್ ಆನ್ಸರ್ಸ್ ಎಷ್ಟು, ಪಾರ್ಷಿಯಲ್ ಅಂದ್ರೆ ಇಲ್ಲಿ ನನ್ನ ಒಂದು ಇದ್ರಲ್ಲಿ ಮಾತ್ರ ತೋರಿಸ್ತಾ ಇದೆ, ಬಟ್ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ತೋರಿಸೋದಿಲ್ಲ. ಬಟ್ ಇಲ್ಲಿ ನಿಮ್ಗೆ ಟೋಟಲ್ ಕ್ವಶನ್ಸ್ ಎಷ್ಟು ಆನ್ಸರ್ ಮಾಡಿದಿರ ಅಂತ ನೀವು ತೋರಿಸುತ್ತೆ, ಹಾಗೂ ಎಷ್ಟು ಅಟೆಂಡ್ ಮಾಡಿದ ಅಂತ ಕೂಡ ನಿಮ್ಗೆ ತೋರಿಸುತ್ತೆ. ಸೊ ಇಷ್ಟು ನಿಮ್ಗೆ ಆನ್ಲೈನ್ ಟೆಸ್ಟ್ ಅಂದ್ರೆ ಈ ರೀತಿ ಇರುತ್ತೆ ಸ್ಟೂಡೆಂಟ್ಸ್. ಸೊ ಯಾವಾಗ ಕಾಲ್ ಮಾಡ್ತಾನೆ ಡೆಫಿನೆಟ್ಲಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದು ಕೂಡ ಇಲ್ಲಿ DCET ಬಿಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ, ಆನ್ಲೈನ್ ಅಂತ, ಬಟ್ ಯಾವಾಗ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಆದಷ್ಟು ಬೇಗ ನಾನು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೂ ಬೆಲ್ ಐಕಾನ್ ಅನ್ನು ಪ್ಲೀಸ್ ಒತ್ತಿ. ಸೊ ಸರ್ ನಿಮ್ಗೆ ಅಪ್ ಟು ಡೇಟ್ ಇನ್ಫಾರ್ಮೇಶನ್ಸ್ ನಾವು ಕೊಡ್ತೀವಿ, ಎಸ್ಪೆಷಲಿ ಫಾರ್ ದ ಆಸ್ಪಿರೆಂಟ್ಸ್ ಆಫ್ PGCET 2024, ವೆದರ್ ಇಟ್ಸ್ MBA, MCA, MTech aspirants. Thank you.